ಮೊದಲನೇದಾಗಿ ಬ್ರಹ್ಮಶ್ರೀ ಪತ್ರಿಜಿಯವರಿಗೆ ಹಾಗೂ ಅವತಾರ್ ಬಾಬಾಜಿಯವರಿಗೆ, ಎಲ್ಲ ಹಿರಿಯ ಚೈತನ್ಯಗಳಿಗೆ, ನಮ್ಮ ತಂದೆ ತಾಯಿಗಳಿಗೆ ಹಾಗೂ ಈ ಅವಕಾಶವನ್ನು ಮಾಡಿಕೊಟ್ಟಂತ ಹಾಗೂ ನನ್ನ ನೆಚ್ಚಿನ ಆಧ್ಯಾತ್ಮಿಕ ಗುರುಗಳಾದ ರಂಗನಾಥ್ ಗುರುಜಿಯವರನ್ನ ಹಾಗೂ ಈ ಸೆಷನ್ನಲ್ಲಿ ಅವಕಾಶ ಕೊಟ್ಟಂತ ರೇವತಿ ಮೇಡಮ್ ಅವರಿಗೆ ಹಾಗೂ ಎಲ್ಲ ಧ್ಯಾನ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ದಿನದ ನನ್ನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇನೆ. ಮೊದಲನೇದಾಗಿ ಎಲ್ಲರಿಗೂ ನಾನು ಕ್ಷಮೆ ಕೇಳುತ್ತೇನೆ. ಯಾಕಂದ್ರೆ ಈ ಸೆಷನ್ನಲ್ಲಿ ಪ್ರತಿದಿನ ತಾವು ಮೊದಲನೇದಾಗಿ ಧ್ಯಾನ ಹಂಚಿಕೆ, ನಂತರ ಇಲ್ಲಿ ಧ್ಯಾನ ಇರ್ತದೆ. ಇವತ್ತು ಸ್ವಲ್ಪ ಬದಲಾವಣೆ ನನ್ನ ವಿಳಂಬದಿಂದ ಆಯ್ತು ಅಂದ್ಕೊತೀನಿ. ಆದ್ರೂ ನಾನು ಇದನ್ನು ಕೊಟ್ಟಾಗ ಮತ್ತೆ ನಾ ಬೇಡ ಅಂತಂದ್ರೆ ಎಲ್ಲಾ ಸಮಸ್ಯೆ ಆಗ್ತೈತಿ ಅಂತಂದು ಒಂದ್ 5-10 ನಿಮಿಷ ಲೇಟ್ ಆಯ್ತು. ಅದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಈಗ ನಾನು ಧ್ಯಾನ ಹಂಚಿಕೆಗಾಗಿ ಆಯ್ಕೆ ಮಾಡಿಕೊಂಡಂತ ವಿಷಯ ಸ್ವಾಧ್ಯಾಯದ ಮಹತ್ವ. ಈಗ ಆಲ್ರೆಡಿ ನಾವು ಹೇಳ್ತಾ ಇದ್ದೇವೆ, ಪತ್ರಿಜಿ ಗುರುಗಳು ಹೇಳಿದಾರೆ ಏನಂದ್ರೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಈ 3 ನಾವು ಅಧ್ಯಾತ್ಮದಲ್ಲಿ ಇವನ್ನ ಅಳವಡಿಸ್ಕೊಳ್ಳೇಬೇಕು ಅಂತ ಹೇಳಿದಾರೆ. ಈಗ ಧ್ಯಾನವನ್ನ ನಾವು ಎಲ್ಲರೂ ಮಾಡ್ತಾ ಇದ್ದೀವಿ. ಸ್ವಾಧ್ಯಾಯ ಅಂತ ಅನ್ನೋದು 2ನೇ ಸ್ಟೆಪ್, ಇದು 2ನೇ ಮೆಟ್ಟಿಲು. ಇದನ್ನ ಸ್ವಾಧ್ಯಾಯ ಅಂತ ಅನ್ನೋದನ್ನ ನಾನಿಲ್ಲಿ ಕಂಡುಕೊಂಡ ಬಗ್ಗೆ ನಾನು ತಮ್ಮಲ್ಲಿ ಇದನ್ನ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಸ್ವಾಧ್ಯಾಯದ ಮಹತ್ವ ಹೇಳೋಕ್ಕಿಂತ ಪೂರ್ವದಲ್ಲಿ ನಾವು ಸ್ವಾಧ್ಯಾಯ ಅಂದರೆ ಏನು ಅಂತ ಅನ್ನೋದ್ರ ಬಗ್ಗೆ ಅದು ತಿಳಿದುಕೊಳ್ಳೋಣ. ಸ್ವಾಧ್ಯಾಯ ಅಂದರೆ ಸ್ವ, ಅಲ್ಲಿ 2 ಶಬ್ದ ಇದೆ, ಸ್ವ ಮತ್ತು ಅಧ್ಯಾಯ ಅಂತ. ಸ್ವ ಅಂದ್ರೆ ಇಲ್ಲಿ ನಾನು ಅಂತ. ನಾನು ಅಂದರೆ ಯಾರು? ನಾನು ಅಂದರೆ ಈ ದೇಹನ, ಅಥವಾ ನಾನು ಅಂದರೆ ಈ ಮನಸ್ಸ, ಅಥವಾ ನಾನು ಅಂದ್ರೆ ಈ ನನ್ನಲ್ಲಿ ಕಾಣುವಂತ ಲಕ್ಷಣ, ಇದು ಮುಖ ಕಾಣ್ತೈತಿಲ್ಲ ಕಲರ, ಅಥವಾ ನಾನು ಅಂದ್ರೆ ನನ್ನಲ್ಲಿರುವಂತ ಗುಣನ ಏನನ್ನೋದು. ನಾನು ಅಂದ್ರೆ ಅದನ್ನ ಮೊದಲು ತಿಳ್ಕೊಬೇಕಲ್ವಾ ನಾವು. ಹಾಗಾದ್ರೆ ನಾನು ಅಂದ್ರೆ ಏನು? ನಾನು ಅಂದ್ರೆ ಅದು ಈ ಶರೀರ ಅಲ್ಲ, ಇಲ್ಲಿ ನಾ ಕಾಣುವಂತ ನನ್ನಲ್ಲಿ ಬಣ್ಣ ಅಲ್ಲ, ನನ್ನಲ್ಲಿ ನೀವು ನೋಡಿ ತಿಳಿತಲ್ಲ ಅದಲ್ಲ. ಏನಂದ್ರೆ ನನ್ನಲ್ಲಿರುವಂತ ಒಂದು ಚೈತನ್ಯ ಶಕ್ತಿ, ಅದೇ ನಾನು. ಆ ಚೈತನ್ಯ ಶಕ್ತಿಯೇ ನಾನು. ನಾನು ಈ ರೂಪದಲ್ಲಿ ಕಾಣ್ತಿದ್ದೇನೆ ಅಂದ್ರೆ, ಈಗ ನಾನು ಒಂದು ಮಹಿಳೆಯಾಗಿ ಕಾಣ್ತಿದ್ದೇನೆ ಅಂದ್ರೆ ಅದರಲ್ಲಿ ಕೂಡ ನನ್ನಲ್ಲಿ ಒಂದು ಚೈತನ್ಯ ಶಕ್ತಿ ಇದೆ. ಮಗುವಾಗಿದ್ದಾಗ ಅವರಲ್ಲಿ ಒಂದು ಚೈತನ್ಯ ಶಕ್ತಿ, ಬೆಳೆದಂಗೆ ಅದು ಮತ್ತೆ ಪುರುಷ ಇದ್ದ ಪುರುಷರಲ್ಲಿ ಒಂದು ಚೈತನ್ಯ ಶಕ್ತಿ. ಈಗ ದೇಹ ಇದೆ ಅಂದ್ರೆ ದೇಹ ಇಲ್ಲಿ ಮುಖ್ಯ ಅಲ್ಲ, ನನ್ನಲ್ಲಿರುವ ಚೈತನ್ಯ ಶಕ್ತಿನೇ ಮುಖ್ಯ ಅಂತ ಅಲ್ಲಿ ನಾವು ತಿಳ್ಕೊಬಹುದು. ಅದು ಹೇಗೆ ನಡೆಸುತ್ತದೆ, ಆ ಶರೀರ ನಡಿತೈತಿ. ಇದು ಕೂಡ್ಬೇಕಂತಂದ್ರೆ ಚೈತನ್ಯ ಶಕ್ತಿ ಆರ್ಡರ್ ಮಾಡಿದ್ರೆ ಕೂಡ್ಬೇಕು, ನಡಿಬೇಕಂದ್ರೆ ನಡಿಬೇಕು. ಆ ರೀತಿ ಚೈತನ್ಯ ಶಕ್ತಿ ಇದ್ದಾಗ ಮಾತ್ರ. ಈಗ ನಾವು ಉದಾಹರಣೆಗೆ ಒಂದು ಹೇಳ್ಬೇಕಂದ್ರೆ, ಒಬ್ರು ಯಾರು ತೀರ್ಕೊಂಡಿರ್ತಾರೆ, ತೀರ್ಕೊಂಡಾಗ ಅವ್ರಿಗೆ ಕುಡಿಸಿರ್ತಾರೆ, ಅವ್ರದ್ದು ದೇಹ ಇರ್ತೈತಿ, ನಮ್ದು ದೇಹ. ಅಲ್ಲಿ ಏನ್ ಬದಲಾವಣೆ ಐತಿ ಅಂದ್ರೆ, ನಮ್ಮಲ್ಲಿ ಚೈತನ್ಯ ಶಕ್ತಿ ಐತಿ, ಆದ್ರೆ ಏನು ಶವದಲ್ಲಿ ಚೈತನ್ಯ ಶಕ್ತಿ ಇರುದಿಲ್ಲ. ಅದೇ ಡಿಫ್ರೆನ್ಸ್. ಚೈತನ್ಯ ಶಕ್ತಿ ಇದ್ದಾಗ ಮಾತ್ರ ಈ ಶರೀರಕ್ಕೆ ಒಂದು ಬೆಲೆ ಇರ್ತತಿ, ಮತ್ತು ಅಲ್ಲಿ ನಾವು ಅದನ್ನ ಬೆಲೆ ಕೊಡ್ತೇವೆ, ಅದಕ್ಕೆ ಒಂದು ಗೌರವ ಇರ್ತದೆ. ಅದು ಚೈತನ್ಯ ಶಕ್ತಿ ಹೊರಗಡೆ ಹೋದ ನಂತರ ಅದು ಶವ. ಇಲ್ಲಿ ಚೈತನ್ಯ ಇದ್ರೆ ಶಿವ, ಚೈತನ್ಯ ಇಲ್ಲಂದ್ರೆ ಶವ ಅಷ್ಟೇ. ಅದರಲ್ಲಿ ಡಿಫ್ರೆನ್ಸು. ನಾವು ಈ ಚೈತನ್ಯ ಶಕ್ತಿ ಇರೋದ್ರಿಂದ ನಾವು ಕ್ರಿಯಾಶೀಲರಾಗಿ ಕೆಲಸ ಮಾಡ್ತೀವಿ, ನಾವು ಓಡಾಡ್ತೇವಿ, ಕೆಲಸ ಮಾಡ್ತೇವಿ, ವಿಚಾರ ಮಾಡ್ತೇವಿ. ಇದಕ್ಕೆಲ್ಲ ಕೂಡ ನಾವು ಚೈತನ್ಯ ಶಕ್ತಿಯೇ. ಹಂಗಾರೆ ನಾನು ಅಂದ್ರೆ ಯಾರು? ನನ್ನಲ್ಲಿರುವಂತ ಒಂದು ಚೈತನ್ಯ ಶಕ್ತಿ. ನಾನು ಅಂದರೆ ಈ ದೇಹವಲ್ಲ, ನಾನು ಅಂದರೆ ಆತ್ಮ ಅಂತ ಅರಿಬೇಕು. ಈಗ ಆಲ್ರೆಡಿ ನಾನು ಆತ್ಮ ಅಂತಂದು ಬಹಳಷ್ಟು ಸೆಷನ್ಗಳಲ್ಲಿ ಈಗ ತಿಳಿದುಕೊಂಡಿದ್ದೇವೆ. ಅದೇ ಚೈತನ್ಯ ಶಕ್ತಿಯ ಆತ್ಮ. ಆದ್ರೆ ನಾನೇನು ಅನ್ಕೋತೀನಿ, ಈ ಶರೀರ ನಾನು, ಈ ಮನಸ್ಸು ನಾನು, ಈ ನನಗೆಲ್ಲ ತೊಂದರೆಗಳು ಬಂದ್ರು ನನಗೆ ಈ ಶರೀರಕ್ಕೆ ಬಂದಿರ್ತಾವ ಎಲ್ಲ ತೊಂದರೆಗಳು. ಆದ್ರೆ ಇವೆಲ್ಲ ನನಗೆ ಬಂದು ಅಂತಂದು ನಾನು ಏನು ಬಹಳ ಕ್ಷಣ ಮಾತ್ರ ವಿಚಾರ ಮಾಡ್ತೀನಿ. ದೊಡ್ಡ ಬೃಹತ್ಕಾರ ಆದದ್ದು ವಿಚಾರ ಮಾಡಲ್ಲ, ಅನ್ಕೋತೀನಿ. ಅದು ಅಶಾಶ್ವತವಾದದ್ದು. ಈ ಶರೀರ ಅಶಾಶ್ವತ. ಏನೋ ಒಂದು ನೋವು ಆತಂದ್ರೆ ಅದಕ್ಕೆ ಅಷ್ಟೊಂದು ಬೆಲೆ ಕೊಡ್ತೇನೆ ನಾನು. ಆದ್ರೆ ನನ್ನ ಆತ್ಮಕ್ಕೆ ನೋವಲ್ಲ, ಇದು ಈ ಕ್ಷಣ ಮಾತ್ರದ ನೋವು, ಇದು ತಲುಗ್ತೈತೆ ಅಂತಂದು ವಿಚಾರ ಮಾಡಿದಾಗ ನಾವೇನಾಗ್ತೈತಿ, ಅದು ಶಾಶ್ವತ ಅಲ್ಲ, ಅಶಾಶ್ವತ ಅಂತನೂ ತಿಳ್ಕೊಬೇಕು. ಹಾಗಾದರೆ ನಾನು ಅಂದರೆ ಅತೀತವಾದದ್ದು, ಅಂದ್ರೆ ಶಾಶ್ವತವಾದದ್ದು, ಅದೇ ಆತ್ಮ ಅಂತ ಈಗ ನಾವು ಸ್ವ ಅನ್ನೋದು ಗೊತ್ತಾಯ್ತು. ಈಗ ಸ್ವ ಅಂದ್ರೆ ಅದು ನಂದು ಆತ್ಮ, ಚೈತನ್ಯ ಶಕ್ತಿ ಅಂತ ತಿಳ್ಕೊಂಡ್ವಿ. ಮುಂದೆ ಅಂದರೆ ನಾನು ಅಧ್ಯಾಯ ಅಂದರೆ ಅನ್ನೋದನ್ನ
ಮ್ಯೂಟ್ ಆಯ್ತು ಮ್ಯಾಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಯ್ತಲ್ಲ ಅನ್ಬಿಟ್ಟು. ಹಾ, ಅನ್ಮ್ಯೂಟ್ ಆಯ್ತು, ಮಾತಾಡಿ. ಓಕೆ. ಸ್ವ ಅಂದರೆ ಈಗ ನಾವು ತಿಳಿದುಕೊಂಡ್ವಿ, ಸ್ವ ಅಂದರೆ ನನ್ನಲ್ಲಿರುವ ಆತ್ಮ ಚೈತನ್ಯ ಶಕ್ತಿಯೇ ನಾನು ಅಂತಂದು. ಈಗ ನಾನು ಅಂದ್ರೆ ಯಾರು? ನಾನು ಇಲ್ಲಿ ನಂದ ಅಲ್ಲ, ನನ್ನಂತಲ್ಲಿರುವಂತ ಆತ್ಮಶಕ್ತಿ ಅಂತ. ಈಗ ಅದರ ಎರಡನೇ ಶಬ್ದ ಯಾವುದು? ಅಧ್ಯಾಯ. ಅಧ್ಯಾಯ ಅಂದ್ರೆ ಏನು? ಅಧ್ಯಯನ ಮಾಡೋದು. ಈಗ ನಾವು ಹೇಳ್ತೇವಲ್ಲ, ಇವರು ಬಿಕಾಮ್ ಓದಿದ್ದಾರೆ, ಬಿಕಾಮು ಪದವೀಧರು, ಬಿ ಓದಿದ್ದಾರೆ, ಬಿ ಪದವೀಧರು. ಹಾಗೇ ರೀತಿ ಆಧ್ಯಾತ್ಮಿಕ ಶಾಸ್ತ್ರವನ್ನು ಓದಿದವ್ರಿಗೆ ಆಧ್ಯಾತ್ಮಿಕ ಶಾಸ್ತ್ರ, ಈ ರೀತಿ ನಾವು ಏನು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಅಧ್ಯಯನ ಅಂದ್ರೆ ಅದನ್ನ ಈ ಡಾಕ್ಟರ್ ಆದವರು MBBS ಓದ್ಬೇಕು ಅಂದ್ರ MBBS ಓದವ್ರು ಡಾಕ್ಟರು. ಅದೇ ರೀತಿ MBBS ಅಧ್ಯಯನ ಮಾಡಿದವರು ನಾವು ಡಾಕ್ಟರ್ ಅಂತ ಕರಿತೀವಿ. ಆದ್ರೆ ಇಲ್ಲಿ ಏನಂದ್ರೆ ಆಧ್ಯಾತ್ಮಿಕ ಶಾಸ್ತ್ರ. ಅದೇ ರೀತಿ ನನ್ನನ್ನು ನಾನು ಅಧ್ಯಯನ ಮಾಡ್ಕೊಳ್ಳೋದಿಲ್ಲಿ. ಸ್ವ ಅಂದ್ರೆ ನನ್ನನ್ನು ನಾನು ಅಧ್ಯಯನ ಮಾಡಿಕೊಳ್ಳುವುದಂದ್ರೆ ಆತ್ಮದ ಬಗ್ಗೆ ನಾನು ಅಧ್ಯಯನ ಮಾಡ್ಕೊಳ್ಳೋದು, ಆತ್ಮದ ಬಗ್ಗೆ ನಾನು ತಿಳಿದುಕೊಳ್ಳುವುದು ಅಥವಾ ಓದುವುದು ಎಂದು ಅರ್ಥ. ಸ್ವಾಧ್ಯಾಯ ಮೀನ್ಸ್ ಸೆಲ್ಫ್ ಸ್ಟಡಿ ಅಥವಾ ಸ್ಟಡಿ ಆಫ್ ದ ಸೆಲ್ಫ್. ನೋಡಿ ಎಷ್ಟೊಂದು ಅರ್ಥ. ಆದ್ರೆ ಎರಡು ಉಲ್ಟಾ ಪಲ್ಟಾ ಶಬ್ದ ಅದು, ಅದೊಂದು ಅರ್ಥ ಮಾತ್ರ ತುಂಬಾ ದೀರ್ಘವಾಗಿದೆ. ಅದನ್ನ ನಾವು ತಿಳ್ಕೊಳ್ಬೇಕು. ಅಂದ್ರೆ ಆತ್ಮದ ಬಗ್ಗೆ ಧ್ಯಾನ ಕೊಡುವಂತ ಪುಸ್ತಕಗಳನ್ನ ಓದುವುದು. ಆತ್ಮದ ಬಗ್ಗೆ ಧ್ಯಾನ ಕೊಡುವಂತ ಪುಸ್ತಕಗಳನ್ನ ಈ ಪ್ರತಿಯೊಬ್ರು ಓದಿ. ಗುರುಜಿ ಹೇಳ್ತಾರೆ ಸ್ವಾಧ್ಯಾಯ ಮಾಡ್ರಿ, ಎಲ್ಲರೂ ಸ್ವಾಧ್ಯಾಯ ಮಾಡ್ಬೇಕು, ನೀವು ಮಾಸ್ಟರ್ ಆಗ್ಬೇಕು ಅಂತ ಹೇಳ್ತಿರ್ತಾರೆ. ಅದೇ ರೀತಿ ಸ್ವಾಧ್ಯಾಯ ಅನ್ನೋದು ಧ್ಯಾನ ನಮಗೆ ಎಷ್ಟು ಮುಖ್ಯವೋ, ಮೊದಲೇ ಸ್ಟೆಪ್ ಧ್ಯಾನ ಅಂತ ಹೇಳ್ತಾರೆ. ಧ್ಯಾನ ಎಷ್ಟು ಮುಖ್ಯವೋ ಸ್ವಾಧ್ಯಾಯ ಅನ್ನುವುದು ಸಹ ಅದಕ್ಕಿಂತ ತುಂಬಾ ಮುಖ್ಯ ಅಂತ ಪತ್ರಿಜಿಯವರು ಹೇಳಿದ್ದಾರೆ. ಧ್ಯಾನಿಗಳ ಅನುಭವಗಳನ್ನ ಪುಸ್ತಕ ರೂಪದಲ್ಲಿ ಅವ್ರಿಗೆ ಆಲ್ರೆಡಿ ಪುಸ್ತಕದ ರೂಪದಲ್ಲಿ ಬಹಳಷ್ಟು ಜ್ಞಾನಿಗಳು, ಪಾಶ್ಚಿಮಾತ್ಯ ಜ್ಞಾನಿಗಳು ಬರೆದಿಟ್ಟಿದ್ರೆ ಅವುಗಳನ್ನೆಲ್ಲನೂ ಪುಸ್ತಕಗಳನ್ನ ಓದುವುದರ ಮೂಲಕ ನಾವು ನಮ್ಮ ಆತ್ಮದ ಅರಿವನ್ನ ತಿಳಿದುಕೊಳ್ಳಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಪಿತಾಮಹ ಪತ್ರಿಜಿಯವರು ಕೂಡ 1,00,000 ಪುಸ್ತಕಗಳನ್ನ ಓದಿದ್ದಲ್ಲದೆ ಎಲ್ಲರಿಗೂ ಪುಸ್ತಕಗಳನ್ನು, ಆಧ್ಯಾತ್ಮಿಕ ಶಾಸ್ತ್ರದ ಪುಸ್ತಕಗಳನ್ನು ಓದಲು ಅವರು ಪ್ರೇರೇಪಿಸ್ತಾ ಇದ್ರು. ಅವರು ನಮ್ಗೆ ಈಗ ತುಳಸಿದಳದಲ್ಲಿ ಇದೆ ಆಧ್ಯಾತ್ಮಿಕ ಶಾಸ್ತ್ರದ ಪುಸ್ತಕಗಳು, ನಾವು ಓದ್ರಿ ಅಂತ ಎಲ್ಲರಿಗೂ ಕೂಡ ಅವರು ಪ್ರೇರೇಪಣೆಯನ್ನ ನೀಡಿದ್ದಾರೆ. ಬರೇ ನಮ್ಮ ದೇಶದವ್ರದಲ್ಲ, ಪಾಶ್ಚಿಮಾತ್ಯದಲ್ಲೂ ಕೂಡ ಬೇಕಾದಷ್ಟು ಆಧ್ಯಾತ್ಮಿಕ ಶಾಸ್ತ್ರಜ್ಞರಿದ್ದಾರೆ. ಅವರ ಪುಸ್ತಕಗಳನ್ನು ನೀವು ಸ್ಟಡಿ ಮಾಡ್ಬೇಕು. ಅಂದ್ರೆ ಒಬ್ಬೊಬ್ಬರು ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ಒಂದೊಂದು ಗುಣಗಳನ್ನು ನಾವು ತಿಳಿದುಕೊಳ್ಬೇಕು. ಅವ್ರು ಯಾವ ರೀತಿ ನಮಗೆ ಬೋಧನೆಯನ್ನು ಮಾಡಿದ್ದಾರೆ ಅಂತ ಅನ್ನೋದನ್ನ ತಿಳಿದುಕೊಳ್ಬೇಕು ಅಂತ ತಿಳಿಸಿದ್ದಾರೆ. ಹಂಗಾರೆ ಆಧ್ಯಾತ್ಮಿಕ ಶಾಸ್ತ್ರದ ಪುಸ್ತಕಗಳು ಯಾವುವು ಅದರಲ್ಲಿ ಅಂತಂದ್ರೆ ರಮಣ ಮಹರ್ಷಿಗಳ ಬಗ್ಗೆ ಹೇಳಿದ್ದಾರೆ. ಮತ್ತು ಯೋಗಾನಂದ ಪರಮಹಂಸರ ಯೋಗಿ ಆತ್ಮಕಥೆ, ಈಗ ಆಲ್ರೆಡಿ ನಾವು ಸ್ವಾಧ್ಯಾಯದಲ್ಲಿ ತಿಳಿದುಕೊಂಡಿದ್ದೇವೆ. ಅದನ್ನು ನಾವು ಮತ್ತೆ ಓದಬೇಕು. ಪ್ರತಿದಿನ ಪ್ರತಿ ವ್ಯಕ್ತಿ ಕನಿಷ್ಠ 1 ಗಂಟೆ ಧ್ಯಾನ, 1 ಗಂಟೆ ಸ್ವಾಧ್ಯಾಯ, 1 ಗಂಟೆ ಸಜ್ಜನ ಸಾಂಗತ್ಯವನ್ನ ಮಾಡಲೇಬೇಕಂತಂದು ನಮಗೆ ಗುರುಜಿಯವರು ತಿಳಿಸಿದ್ದಾರೆ. ಧ್ಯಾನ ಎಷ್ಟು ಮುಖ್ಯವೋ ಸ್ವಾಧ್ಯಾಯ ಎನ್ನುವುದು ಸಹ ಅಷ್ಟೇ ಮುಖ್ಯ. ಅಂದ್ರೆ ಅಕ್ಷರಾಭ್ಯಾಸ ಬಗ್ಗೆ ಇಲ್ಲಿ ತಿಳಿಸಿದ್ದಾರೆ. ಅಕ್ಷರಾಭ್ಯಾಸ ಅಂತಂದ್ರೆ ಅಂದ್ರೆ ಅಕ್ಷರ, ಅಲ್ಲೊಂದು ಶಬ್ದ ಬರುತ್ತೆ ನಮಗೆ. ಅಕ್ಷರ ಅಂತಂದ್ರೆ ಅಂದ್ರೆ ಕ್ಷರ ಅಂದ್ರೆ ಅದು ಆಗದಿರುವುದು, ಕ್ಷರ ಅಂದ್ರೆ ನಮ್ಮ ಕೈಲಿಂದ ಆಗುದಿಲ್ಲ, ಅಕ್ಷರ ಅಂದ್ರೆ ಆಗುತ್ತದೆ ಅಂತ. ಅಂದ್ರೆ ಅಕ್ಷರ ಅಂದ್ರೆ ನಶಿಸಿ ಹೋಗಬಹುದು, ಅಕ್ಷರ ಅಂದ್ರೆ ನಶಿಸದೇ ಇರುವುದು ಎಂದರ್ಥ. ಅದೇ ರೀತಿ ಚೈತನ್ಯ ಅಂದರೆ ನಾನು ಎನ್ನುವ ಆತ್ಮ ಪದಾರ್ಥ, ಚೈತನ್ಯ ಎನ್ನುವುದೇ ಅಕ್ಷರ. ಅಂದರೆ ನಾಶವಾಗದಿರುವುದು ವಸ್ತು. ನಮ್ಮ ದೇಹ ನಾಶವಾಗ್ತದೆ, ಅದರ ಆತ್ಮ ಯಾವಾಗಲೂ ನಾಶವಾಗದೆ ಇರುವುದು. ಅದು ಮತ್ತೊಂದು ದೇಹವನ್ನು ಪಡೆದುಕೊಂಡು ಮತ್ತೆ ಅಲ್ಲಿ ತನ್ನ ಚೈತನ್ಯ ಶಕ್ತಿಯನ್ನ ಬೀಳ್ತದೆ. ಆದ್ದರಿಂದ ಅಕ್ಷರಾಭ್ಯಾಸ ಏನು ತುಂಬಾ ಮುಖ್ಯ ಅಂತಂದು ಅವರು ತಿಳಿಸಿರ್ತಾರೆ. ಇದನ್ನೆಲ್ಲ ನಾವು ಯಾವ ರೀತಿ ಪಡೆದುಕೊಳ್ಬೇಕು ಅಕ್ಷರಾಭ್ಯಾಸದ ಬಗ್ಗೆ ಅಂದ್ರೆ, ಹಾಗಾದರೆ ನಾವು ಯಾವ್ಯಾವ ಪುಸ್ತಕಗಳನ್ನು ಓದುವುದರಿಂದ ನಮಗೆ ಯಾವ ಧ್ಯಾನ ಬರುತ್ತದೆ, ಯಾವ್ಯಾವ ಪುಸ್ತಕಗಳನ್ನು ಸ್ವಾಧ್ಯಾಯ ಮಾಡುವುದರಿಂದ ಅಂದ್ರೆ, ಯೋಗಿ ಆತ್ಮಕಥೆ ಈ ಗ್ರಂಥ ಓದಿದರೆ ಜಿಜ್ಞಾಸುಗಳಿಗೆ ಬದಲಾಗುತ್ತಾರೆ ಅಂತ ಇಲ್ಲಿ ಪತ್ರಿಜಿಯವರು ಹೇಳ್ತಾರೆ. ಯೋಗಿ ಆತ್ಮಕಥೆಗಳನ್ನ ಓದೋದ್ರಿಂದ ಎಲ್ಲರೂ ಮಾನವ ಜಿಜ್ಞಾಸುಗಳಿಂದ ಬದಲಾವಣೆ ಆಗುತ್ತಾನೆ ಅಂತ ಹೇಳಿದ್ದಾರೆ. ಹಿಮಾಲಯದ ಯೋಗಿಗಳು ಅದರಲ್ಲಿ ಮುಖ್ಯವಾಗಿ ಸ್ವಾಮಿ ರಾಮರ ಅನುಭವಗಳನ್ನು, ಎಣಿಕೆ ಇಲ್ಲದಷ್ಟು ಆಧ್ಯಾತ್ಮಿಕ ಪಾಠಗಳನ್ನು ಕಲಿಸುವ ಪುಸ್ತಕಗಳು ಅವರಲ್ಲಿ ಸ್ವಾಮಿ ರಾಮರಿಂದ ಆಗಿವೆ ಅಂತ ಹೇಳ್ತಾರೆ. ಮತ್ತು ಓಶೋರವರ ಸಂಭೋಗದಿಂದ ಸಮಾಧಿಯ ಕಡೆಗೆ ಅಂತ ಅದ್ಭುತವಾದ ಪುಸ್ತಕ. ಅದನ್ನ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಮಾನವ ಕೇವಲ ಸಂಭೋಗದ ಆನಂದವನ್ನು ಅಭಿಲಾಷಿಸುತ್ತಿದ್ದಾನೆ,
ಕೇವಲ ಮಾನವರು ನಾವು ಏನು ತಾತ್ಕಾಲಿಕ ಆನಂದಕ್ಕಾಗಿ ನಾವು ಸಂಭೋಗದ ಆನಂದಕ್ಕಾಗಿ ನಾವು ಅಭಿಲಾಷಿಸ್ತೇವೆ. ಅದನ್ನು ಬಿಟ್ಟು ವಿನಃ ಪರಮಾನಂದ ಎಲ್ಲಿ ಸಿಗ್ತೈತೆ ನಮಗೆ? ಧ್ಯಾನ ಸಮಾಧಿ ಸ್ಥಿತಿಯಲ್ಲಿ ಮಾತ್ರ ಅದು ಸಿಗುತ್ತದೆ. ಅಂತ ಪರಮಾನಂದವನ್ನ ಹೊಂದಬೇಕು ಅಂತ ಸಂಭೋಗದಿಂದ ಸಮಾಧಿಯ ಕಡೆಗೆ ಅವರು ಪುಸ್ತಕದಲ್ಲಿ ತಿಳಿಸಿರ್ತಾರೆ. ಅದೇ ರೀತಿ ಲೋಪ್ಸಾಗಂ ರಾಂಪ ಅಂತಂದ್ರು ನೀನೇ ಶಾಶ್ವತ. ಇವರ ಪುಸ್ತಕಗಳನ್ನು ಓದಿದ್ರೇನೆ ನಮಗೆ ಆಧ್ಯಾತ್ಮಿಕ ಶಾಸ್ತ್ರ ಅನ್ನೋದು ತಿಳಿದು ಬರುತ್ತದೆ ಅಂತ ತಿಳಿಸಿದ್ದಾರೆ. ಅದೇ ರೀತಿ ರಿಚಾರ್ಡ್ ಬಾಕ್ ಅವರ ಪುಸ್ತಕಗಳು ಎಂದರೆ ಉದ್ದಿನ ವಡೆ ತಿನ್ನಬೇಕು, ತಿಂದರೆ ಉದ್ದಿನ ವಡೆನೇ ತಿನ್ನಬೇಕು, ಓದಿದರೆ ರಿಚಾರ್ಡ್ ಬಾಕ್ಸ್ ಅವರ ಪುಸ್ತಕಗಳನ್ನೇ ಓದಬೇಕಂತ ಪತ್ರಿಜಿಯವರು ತಿಳಿಸಿರ್ತಾರೆ. ಅದೇ ರೀತಿ ಇನ್ನೂ ಅನೇಕ ಇದಷ್ಟೇ ಅಲ್ಲ, ಬುದ್ಧರ, ಮಹಾವೀರರ ಮತ್ತೆ ಶಂಕರಾಚಾರ್ಯ ಇನ್ನೂ ಅನೇಕ ಆಧ್ಯಾತ್ಮಿಕ ಶಾಸ್ತ್ರಜ್ಞರ ಪುಸ್ತಕಗಳನ್ನು ಸ್ವಾಧ್ಯಾಯ ಮಾಡ್ರಿ ಅಂತ ನಮಗೆ ತಿಳಿಸಿರ್ತಾರೆ. ಇಲ್ಲಿ ಪತಂಜಲಿ ಮಹರ್ಷಿಗಳು ಕೂಡ ತಪ, ಸ್ವಾಧ್ಯಾಯ, ಈಶ್ವರ ಪ್ರಾಣಿಧಾನ ಇವು ಕ್ರಿಯಾಯೋಗ ಎಂದು ಅವರು ರಾಜಯೋಗ ಸೂತ್ರದಲ್ಲಿ ತಿಳಿಸಿರುತ್ತಾರೆ. ತಪ ಅಂದ್ರೆ ತಪಸ್ಸು ಅಂದ್ರೇನು? ಶಾರೀರಿಕವಾಗಿ ಭೌತಿಕವಾಗಿ ಅವಶ್ಯಕತೆಗಳನ್ನು ಅಂದ್ರೆ ನಮ್ಗೆ ಊಟ, ತಿಂಡಿ, ನಿದ್ದೆ ಎಲ್ಲ ಬೇಕು, ಪ್ರತಿದಿನ ಬೇಕು. ಅದನ್ನ ಕಡಿಮೆ ಮಾಡ್ತಾ ಹೋಗ್ಬೇಕು. ನಮಗೂ ಇದು ಮೊದ್ಲು ಗೊತ್ತಿದ್ದಿಲ್ಲ. ಇಲ್ಲಿ ನಾವು ಧ್ಯಾನಕ್ಕಾಗಿ ಬಂದ ನಂತರ ಎಷ್ಟು ತಿನ್ಬೇಕು, ಎಷ್ಟು ನನಗೆ ಅವಶ್ಯಕತೆ ಎಷ್ಟು ತಿನ್ಬೇಕು ಅಷ್ಟನ್ನೇ ನಾವು ಪ್ರತಿ ಕ್ಷಣ ಅದನ್ನು ಪ್ರತಿದಿನ ಕಡಿಮೆ ಮಾಡ್ತಾ ಅಲ್ಲಿ ತಪಸ್ಸನ್ನ ನಾವು ಮಾಡಬೇಕು ಅಂತ ತಿಳಿಸಿದ್ದಾರೆ. ನಂತರ ಸ್ವಾಧ್ಯಾಯ ಅಂದ್ರೆ ಆತ್ಮವಿಕಾಸಕ್ಕಾಗಿ ಅತ್ಯಗತ್ಯವಾಗಿ ಬೇಕಾಗುವ ಉಪಯುಕ್ತ ಗ್ರಂಥಗಳ ಅಧ್ಯಯನವನ್ನ ಮಾಡೋದು. ನಂತರ ಈಶ್ವರ ಪ್ರಾಣಿಧಾನ ಅಂದ್ರೆ ದೈವಮಯ ಸರ್ವಂ ಕಲ್ವಿದಂ ಬ್ರಹ್ಮ ಅಂದ್ರೆ ಈ 3 ಪ್ರಕ್ರಿಯೆಯಿಂದ್ರೆ ಕ್ರಿಯಾಯೋಗ ಆಗುತ್ತದೆ. ಎಲ್ಲರಲ್ಲೂ ಕೂಡ ದೈವಮಯವಾಗಿದೆ. ನಿನ್ನೆಲ್ಲರೂ ದೇವರಲ್ಲಿದ್ದಾನೆ, ನನ್ನಲ್ಲಿಯೂ ದೇವರಿದ್ದಾನೆ ಅಂದ್ರೆ ಸಮಾಭಾವ, ಎಲ್ಲರಲ್ಲಿ ದೇವರನ್ನ ನಾವು ಕಾಣೋದು. ಈ ರೀತಿ ನಾವು ಮಾಡಬೇಕು ಅಂತ ಕ್ರಿಯಾಯೋಗದಲ್ಲಿ ಕೂಡ ಪತಂಜಲಿ ಮಹರ್ಷಿಗಳು ತಿಳಿಸಿರ್ತಾರೆ. ಇದನ್ನ ನಾವು ಈಗ ಸ್ವಾಧ್ಯಾಯ ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಇನ್ನ ಸ್ವಾಧ್ಯಾಯ ಮಾಡುವುದರಿಂದ ನಾವು ಏನು ಮಹತ್ವವನ್ನು ಪಡೆದುಕೊಳ್ಬಹುದು? ಸ್ವಾಧ್ಯಾಯ ಮಾಡೋದ್ರಿಂದ ನಮ್ಗೇನು ಉಪಯೋಗ ಅಂತಂದ್ರೆ, ಇದರಿಂದ ಒಂದೊಂದೇ ಭಾರವನ್ನು ನಾವು ಬಿಡ್ತಾ ಬರ್ತೀವಿ. ಉದಾಹರಣೆಗೆ ಈಗ ಒಂದು ಉದಾಹರಣೆ ನೋಡಿದಾಗ, ಟ್ರೆಕ್ಕಿಂಗ್ ಒಬ್ರು ಹೋಗ್ತಿರ್ತಾರೆ. ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ ಏನಾಗ್ತದೆ, ಈ ಕಡೆ ತುಂಬಾ ಆಳವಾದ ಕಂದಕ ಇರ್ತದೆ, ಈ ಕಡೆ ಬೆಟ್ಟ ಇರ್ತದೆ. ಅವ್ರು ನಡ್ಕೊಂಡು ಹೋಗ್ತಾರೆ. ಗೈಡ್ ಮಾಡಿದವನು ಕರ್ಕೊಂಡು ಹೋಗ್ತಾ ಇರ್ತಾನೆ. ಇವ್ರಿಗೆ ಹೋಗ್ಬೇಕಾದ್ರೆ ಇವ್ರದ್ದು ಕಾಲ್ ಜಾರಿ ಅಂದ್ರೆ ಒಂದು 15-20 ಅಡಿ ಕೆಳಗೆ ಬಿದ್ರೆ ಅವ್ರದ್ದು ಬಾಡಿ ಸಿಗುದ್ರ ಅಂತ ಕಂದಕವಾದ ಜಾಗ ಇರುತ್ತೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಕೈ ಹಿಡಿದು ಜರದ ಒಂದು ಕಾಲು ಕೆಳಗಿರುತ್ತೆ, ಒಂದು ಕಾಲು ಗೈಡ್ ಅವ್ನು ಏನ್ ಮಾಡ್ತಾರೆ, ಕೈ ಹಿಡಿದು ಎತ್ತಲಿಕ್ಕೆ ಹೋಗ್ತಾನೆ, ಬರ್ಲಿಕ್ಕೆ ಆಗಲ್ಲ. ಇವನು ಒಂದ್ ಕಡೆ ಗೈಡು, ಇನ್ನೊಂದ್ ಕಡೆ ಕೋಲು ಚುಚ್ಚಿದ್ದಾನೆ, ಇನ್ನೊಂದ್ ಕಡೆ ಅವ್ನ ಕೈ ಹಿಡ್ದಾನೆ. ಎತ್ತಬೇಕಂದ್ರೆ ಅವನ್ ಭಾರ ಅವಂಗ ಆಗ್ತಾ ಇಲ್ಲ. ಆದ್ರೂ ಇವನು ಏನು ಯುವಕನೇ ಇರ್ತಾನೆ. ಅವನಿಗೂ ಕೂಡ ಅಭಿಲಾಷೆ, ನಾ ಕೆಳಗ್ ಬಿದ್ರೆ ನಂದು ಪ್ರಾಣ ಉಳಿಯುವುದಿಲ್ಲ ಅಂತ ಅವ್ನ್ ಗೊತ್ತು. ಆದ್ರೆ ಮೇಲ್ ಬರ್ಬೇಕಂತ ಅವನ ಅಭಿಲಾಷೆ. ಅವಾಗ ಅವ್ನ ಗೈಡ್ ಏನು ಹೇಳ್ತಾನೆ, ನಿಂದು ಬ್ಯಾಗನ್ನ ಕಿತ್ತು ಬಿಸಾಕು ಅಂತ ಹೇಳ್ತಾನೆ. ಅಂದ್ರೆ ಬ್ಯಾಗ್ ಹಾಕೊಂಡಿರ್ತಾರೆ, ಅದ್ರಲ್ಲಿ ನೀರಿನ ಬಾಟಲು, ತಿಂಡಿ, ಅವ್ಗೆ ಏನೇನ್ ಬೇಕು ಮ್ಯಾಲ ಹೋದಾಗ ಅಂತ ಅನ್ನೋದಕ್ಕೆ ಅವನ್ನೆಲ್ಲ ತಗೊಂಡಿರ್ತಾನೆ. ಅದನ್ನ ನೀನ್ ಬ್ಯಾಗನ್ನ ಬಿಸಾಕು ಅಂದ್ರೆ ನೀ ಮ್ಯಾಲ ಬರ್ತೆ ಅಂದ್ಕೊಂಡು ತಕ್ಷಣ ಅವನು ಜೀವನ ಉಳಿಬೇಕಲ್ಲ ಅಂತಂದು ಅವನು ಬ್ಯಾಗ್ಗಳನ್ನ ಬಿಸಾಕ್ಬಿಡ್ತಾನೆ. ಅವಾಗ ಒಂದು ಏನು ಭಾರ ಆಗ್ತೈತೆ ಕಡಿಮೆ ಆಗ್ತೈತಲ್ಲ, ಅವ್ನ ಮೇಲ್ ಬರ್ತಾನೆ. ಅಂದ್ರೆ ನಮಗೆ ನಾವು ಏನ್ ಬೇಕು, ತಾತ್ಕಾಲಿಕವಾಗಿ ಏನ್ ಬೇಕಂತ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡ್ತಿರ್ತೀವಿ. ಅದು ಭಾರವಾಗಿರ್ತೈತಿ. ನಮಗೆ ಭಾರವನ್ನ ಅವ್ರು ಏನ್ ಕೆಳಗೆ ಎಸ್ತಲ್ಲ, ಅವನ ಜೀವನ ಏನಾಯ್ತು, ಮೇಲೆ ಬಂತು. ಆ ರೀತಿ ಒಂದೊಂದೇ ಭಾರವನ್ನ ನಾವು ಇಲ್ಲಿ ಧ್ಯಾನ ಮತ್ತು ಸ್ವಾಧ್ಯಾಯ ಮಾಡೋದ್ರಿಂದ ಒಂದೊಂದೇ ಭಾರವನ್ನ ಕಳಿತಾ ಬರ್ತೇವೆ ಅಂತ ಅನ್ನೋದನ್ನ ಇಲ್ಲಿ ತಿಳ್ಕೊಬಹುದು. ಮತ್ತೆ ಸುಮ್ಮನೆ ನೋವು ಪಡ್ತಿರ್ತೇವೆ ನಾವು. ಏನು, ಎಲ್ಲಿಂದ ಬಂದ್ವಿ, ಏಕೆ ಬಂದ್ವಿ ಅಂತ ತಿಳಿದುಕೊಳ್ಳಲ್ಲ. ಆದ್ರೆ ಸುಮ್ಮನೆ ನೋವು ಪಡೋದು, ಇದರಿಂದ ಹೊರಗೆ ಬರಬೇಕು. ಆದರೆ ಸ್ವಾಧ್ಯಾಯ ಮಾಡಬೇಕು. ನಾವು ನೋವು ಪಡೋದನ್ನ ಬಿಡ್ಬೇಕಂದ್ರೆ ನಾವು ಸ್ವಾಧ್ಯಾಯ ಖಂಡಿತವಾಗಿ ಎಲ್ಲರೂ ಮಾಡ್ಲೇಬೇಕು. ಸುಮ್ಮನೆ ವಿಚಾರ, ಯಾರಾದ್ರೂ ನನ್ಗೊಂದು ಏನಾದ್ರೂ ಮನಸ್ಸಿಗೆ ನೋವಾಗಿತ್ತಂದ್ರೆ ಸುಮ್ಮನೆ ನನ್ನಲ್ಲಿ ಇಟ್ಕೋದಿಲ್ಲ. ಯಾರಾದ್ರೂ ಒಬ್ರು ಸಿಕ್ತಂದ್ರ ನನಗೆ ಹಂಗಾಯ್ತು, ನನಗಿದು ಇದರಿಂದ ನೋವಾಯ್ತು, ಅದರಿಂದ ನೋವಾಯ್ತು ಅಂತ ನಾನು ಅಲ್ಲಿ ಹೇಳ್ತಾ ಇರ್ತೇನೆ. ಹಿಂಗೆ ಆಯ್ತು ಅನ್ಕೊಳ, ಅವರು ಆಯ್ತು ಹೌದಾ ಅಂತ ನನ್ನ ಮಾತು ಕೇಳಿದ್ರೆ ನಾನು ಸಮಾಧಾನ ಇರ್ತೇನೆ. ಇಲ್ಲ ಬಿಡ, ಹಂಗೆ ಮಾಡಿ ತಪ್ಪು ಹಂಗೆ ಅಂತಂದ್ರ ಈಕಿಗೇನು ಗೊತ್ತೈತಿ, ನನ್ನ ಮಾತ ಕೇಳಿಲಿಕ್ಕಿ
ಅದು ಮತ್ತೊಬ್ರು ನಾ ಸುಮ್ಮನೆ ಇರೋದಿಲ್ಲ, ಆಕಿದೊಂದು ಮತ್ತೆ ಅವ್ರು ಅಂದಿರ್ತಾರಲ್ಲ ಅದೊಂದು ಈಕಿ ಮುಂದೆ ಯಾಕೆ ಹೇಳಕ್ ಹೋದ್ ನಾನು, ಇವಳ ಮುಂದೆ ಹೇಳದೇ ಬಾರ್ದಾಗಿತ್ತು, ನಾನು ಸುಮ್ಮನೆ ಇದ್ದ ಚಲನೆ ಇತ್ತು, ಅದೊಂದು ನೋವ, ಅದ್ರ ಮೇಲೆ ಮತ್ತೊಂದು ನೋವು ತಗೊಂಡು ಮತ್ತೊಬ್ರು ಸಿಗ್ತಾರಲ್ಲ ಅವಾಗ ಆಕಿಗೆ ಹೇಳಕ್ ಹೋದ್ನಿ, ಆಕಿಗೇನು ಗೊತ್ತಾ ನೋವಿಂದು ಗೊತ್ತೇ ಇಲ್ಲ, ಆಕೆ ಅನುಭವಿಸಿಲ್ಲ, ನನಗೆ ಮತ್ತೆ ಪಾಠ ಹೇಳಿದಂತ. ಹಿಂಗೆ ಅದನ್ನ ನಾವು ಹಂಗೆ ಸರಪಳಿ ಮಾಡ್ದಂಗೆ ಮುತ್ತಿನಂಗೆ ಪೋಣಿಸ್ತಾ ನೋವುಗಳನ್ನ ನಾವು ಒಂದೊಂದು ನಮ್ಮ ತಲೆ ಮೇಲೆ ಭಾರವಾಗಿ ಹಾಕೋತಾ ಹೋಗ್ತೀವಿ. ಇವನ್ನೆಲ್ಲ ಬಿಡಬೇಕು. ಇದನ್ನ ಸ್ವಾಧ್ಯಾಯದಿಂದ ನಮಗೆ ಇದು ಬಿಡ್ಲಿಕ್ಕೆ ತುಂಬಾ ಸಹಾಯವಾಗುತ್ತದೆ. ನಂತರ ಸ್ವಾಧ್ಯಾಯದಿಂದ ನನ್ನ ತಪ್ಪಿನ ಅರಿವು ಆಗುತ್ತದೆ, ಅದು ನಿಜ. ಈಗ ನಾವು ಮೊದ್ಲ ಇಲ್ಲಿ ಧ್ಯಾನದಲ್ಲಿ ಇರೋಕ್ಕಿಂತ ಪೂರ್ವದಲ್ಲಿ ನಾನು ಏನ್ ತಪ್ಪು ಮಾಡ್ತೇನೆ ಅಂತ ಅನ್ನೋದು ಗೊತ್ತಿದ್ದಿಲ್ಲ. ನಾನು ಮಾಡಿದ್ದೆ ಕರೆಕ್ಟು, ನಾನು ಹೇಳಿದ್ದೆ ಕರೆಕ್ಟು ಅಂತ ನಾನು ಅನ್ನೋದು ಅಹಂಕಾರ ಇತ್ತು. ಈಗ ಬಂದ ನಂತರ ಇಲ್ಲಿ ಸ್ವಾಧ್ಯಾಯ ಮಾಡೋದ್ರಿಂದ ನಾನು ಮಾಡಿದ ತಪ್ಪ ಸರಿ ಅಂತ ಪ್ರತಿ ಕ್ಷಣ ನಮಗೆ ಗೊತ್ತಾಗ್ತಾ ಇದೆ. ನಾನು ತಪ್ಪು ಮಾಡಿದ ಅಂದ್ಕೂಳೆ ಅಲ್ಲೇ ಪಶ್ಚಾತ್ತಾಪ ಪಡೆದು ಹೌದು ನಾನು ತಪ್ಪಲ್ಲ, ಇದನ್ನ ಮಾಡಬಾರ್ದು ಅಂತ ಅನ್ನೋದು ತಕ್ಷಣ ಗೊತ್ತಾಗ್ಬಿಡುತ್ತೆ. ಆ ರೀತಿ ಸ್ವಾಧ್ಯಾಯದಿಂದ ನನ್ನ ತಪ್ಪಿನ ಅರಿವು ಆಗುತ್ತದೆ. ಇಲ್ಲಾಂದ್ರೆ ಬೇರೆಯವ್ರ ಕಡೆಗೆ ನಾವು ಈಗ ನಾನ್ ಮಾಡಿಲ್ಲ ಅವ್ರು ಮಾಡಿದ್ದಂತ ತೋರಿಸ್ಕೋತೇನೆ, ಆದ್ರೆ 4 ಬೆರಳು ನನ್ನ ತೋರಿಸ್ತಾ ಅನ್ನೋದು ನನಗೆ ಅರಿವಿದ್ದಿದ್ದಿಲ್ಲ ಅವಾಗ. ಈಗ 1 ಬೆರಳು ಅಲ್ಲಿ ತೋರಿಸಿದ್ರೆ ಇನ್ನೂ 4 ಬೆರಳು ನನಗೆ ತೋರಿಸ್ತಾವ ಅನ್ನೋದು ಪರಿಜ್ಞಾನ ಇರೋದ್ರಿಂದ ಮೊದ್ಲು ನಾನು ತಪ್ಪು ಮಾಡಿದ್ದನೋ ಇಲ್ಲವೋ ಅನ್ನೋದನ್ನ ನಾನು ಕಂಡುಕೊಳ್ಳಿಕ್ಕೆ ಸ್ವಾಧ್ಯಾಯದಲ್ಲಿ ಸಹಾಯವಾಗುತ್ತದೆ. ಅದೇ ರೀತಿ ನನ್ನಲ್ಲಿರುವಂತ ಏನು ಇದನ್ನ ಸ್ವಾಧ್ಯಾಯ ಮಾಡೋದ್ರಿಂದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರೆ ಇವುಗಳೆಲ್ಲ ಏನು ಅವನುಗಳೆಲ್ಲ ಅಳೆದು ಹೋಗುತ್ತೇವೆ. ನಾವು ಶೂನ್ಯಕ್ಕೆ ಹೋಗಲು ಸಾಧ್ಯವಾಗುತ್ತದೆ. ಈಗ ನಾವು ಈ ಧ್ಯಾನವನ್ನು ಮಾಡ್ತಾ ಏನಾಗುತ್ತೆ, ನಾವು ಯಾವಾಗಲೂ ಮೌನವಾಗಿರ್ಬೇಕು. ಎಷ್ಟು ಮಾತು ಬೇಕೋ ಅವಶ್ಯಕತೆಗೆ ತಕ್ಕಂತೆ ಮಾತನಾಡುವುದು ಇಲ್ಲ. ಯಾವಾಗಲೂ ನಾವು ಈ ಸ್ವಾಧ್ಯಾಯಕ್ಕೆ ಸಂಬಂಧಿಸಿದಂತೆ ಆಧ್ಯಾತ್ಮಿಕ ಸಂಬಂಧಿಸಿದ ವಿಡಿಯೋಗಳನ್ನು ನೋಡೋದು ಮತ್ತೆ ಬುಕ್ಗಳನ್ನು ನೋಡೋದು ಅದು ರೂಢಿ ಆಗ್ಬಿಟ್ಟಿದೆ. ಅವನ್ನ ಅದೇ ಅಂದ್ರೆ ತನ್ನಿಂದ ತಾನೇ ಅದು ಬದಲಾವಣೆ ಆಗಿತ್ತು. ಮೊದ್ಲೆಲ್ಲ ಏನ್ ಮಾಡ್ತಿದ್ದೆ ನಾನು, ಮೊಬೈಲಲ್ಲಿ ಸುಮ್ಮನೆ ರೀಲ್ಸ್ ನೋಡ್ತಾ ಕೊಡೋದು, ಇಲ್ಲ ಅಂದ್ರೆ ಯಾರು ಸ್ಟೇಟಸ್ ಇಟ್ಟರೋ ಅವ್ರ ಸ್ಟೇಟಸ್ ನೋಡುದು, ಮತ್ ನನ್ನ ಸ್ಟೇಟಸ್ ಎಲ್ಲಾರು ನೋಡ್ಯಾರಿಲ್ಲ ಅಂತ ನೋಡುದು, ಸ್ಟೇಟಸ್ ಹಾಕುದು, ಅದನ್ನ ಎಷ್ಟು ಜನ ನೋಡಿದ್ರೆ ನೋಡ್ಯಾರಿಲ್ಲ ಅಂತ ಮತ್ ನೋಡುದು. ಇದೇ ಕ್ಯೂರಿಯಾಸಿಟಿ. ಸುಮ್ಮನೆ ಅದಕ್ಕೇನು ನಮ್ಗೆ ಸಾಧ್ಯ, ಅದಕ್ಕೆ ಅದರಿಂದ ಏನು ಉಪಯೋಗ ಇಲ್ಲ ನಮ್ಗೆ, ಆದ್ರೂ ಅದನ್ನ ಮಾಡ್ತಾ ಇದ್ವಿ. ಈಗ ಇಲ್ಲಿ ಬರ್ತಾ ಇರೋದ್ರಿಂದ ಏನು, ನಾನು ಯಾವಾಗ್ಲೂ ಈ ಆಧ್ಯಾತ್ಮಿಕ ಸಂಬಂಧಪಟ್ಟ ವಿಡಿಯೋಗಳನ್ನ ನೋಡುದು, ಅದು ಇಲ್ಲ ಅಂದ್ರೆ ಪುಸ್ತಕಗಳನ್ನ ನೋಡುದು, ಇಲ್ಲ ಧ್ಯಾನ ಮಾಡೋದು. ಇದನ್ನ ನಾವು ಇಷ್ಟು ಬದಲಾವಣೆ ಸ್ವಾಧ್ಯಾಯದಿಂದ ಆಗಿದೆ ಅಂತ ನಾ ಹೇಳ್ತೀನಿ. ನಂತರ ಪುಸ್ತಕಗಳನ್ನು ಓದುವುದರಿಂದ ನನ್ನಲ್ಲಿರುವ ಚೈತನ್ಯ ಶಕ್ತಿ ಹೆಚ್ಚಾಗುತ್ತದೆ. ನೋಡಿ, ಅದು ನಿಜ. ನನ್ನಲ್ಲಿ ಚೈತನ್ಯ ಶಕ್ತಿ ತಾನೇ ಬದಲಾವಣೆ ಆಗ್ತದೆ. ನಾನು ಇದೇ ಮೊದಲಿನಂತೆ ಇರದೆ ಬದಲಾವಣೆ ಆಗಿದ್ದನ್ನ ನಾನು ಈಗ ಆಲ್ರೆಡಿ ತಮ್ಗೆ ಹೇಳ್ಕೊಂಡೆ. ಸ್ವಾಧ್ಯಾಯವೆಂದರೆ ಕೇವಲ ಪುಸ್ತಕಗಳನ್ನು ಓದೋದಲ್ಲ. ಸ್ವಾಧ್ಯಾಯ ಅಂದ್ರೆ ಬರೇ ಬುಕ್ಸ ಓದ್ಬೇಕಂತಿಲ್ಲ. ಈಗ ಬಹಳಷ್ಟು ಜನ ಓದು ಬರದೇವರು ಇರ್ತಾರ. ಅವ್ರು ಯಾವ ರೀತಿ ಸ್ವಾಧ್ಯಾಯ ಮಾಡ್ಕೋಬೇಕು ಅಂತಂದ್ರೆ, ಬಹಳಷ್ಟು ವಿಡಿಯೋಗಳಿದಾವೆ ಇಲ್ಲಿ. ಸ್ವಾಧ್ಯಾಯ ಮಾಡಿದಂಥ ವಿಡಿಯೋಗಳನ್ನ ನೋಡುವುದರ ಮೂಲಕ ಅದು ಒಂದು ಸ್ವಾಧ್ಯಾಯನೇ. ಸ್ವಾಧ್ಯಾಯನ ವಿಡಿಯೋ ನೋಡ್ಬೇಕು, ಅಥವಾ ನಮ್ಮಲ್ಲಿ ನಾವು ಮತ್ತೊಬ್ಬರ ಜೊತೆ ಚರ್ಚೆ ಮಾಡೋದ್ರಿಂದ ಕೂಡ ಅಲ್ಲಿ ಸ್ವಾಧ್ಯಾಯದಲ್ಲಿ ನಾವು ತುಂಬಾ ಮೇಲಸ್ತರಕ್ಕೆ ಹೋಗಲು ಸಹಾಯಕವಾಗುತ್ತದೆ. ಗುರುಗಳು ಹೇಳಿದ ಮಾತುಗಳನ್ನ ಕೇಳಬೇಕು. ಮತ್ತೆ ನಾವೊಬ್ಬರು ಗುರುಗಳನ್ನ ನಾವು ಆಯ್ಕೆ ಮಾಡಿಕೊಂಡಿರ್ತೇವೆ ಆಧ್ಯಾತ್ಮಿಕದಲ್ಲಿ. ಅವ್ರ ಗುರುಗಳು ಯಾವ ರೀತಿ ನಮಗೆ ಬೋಧನೆ ಮಾಡ್ತಿರ್ತಾರೆ, ಅವ್ರು ಹೇಳುವಂತ ಧ್ಯಾನಗಳನ್ನೆಲ್ಲನೂ ನಾವು ಪಡ್ಕೊಳ್ತಾ ಅವುಗಳನ್ನ ಅಳವಡಿಸ್ಕೊಳ್ತಾ ಅವುಗಳನ್ನು ಅದರಲ್ಲಿ ಕೂಡ ನಾವು ಸ್ವಾಧ್ಯಾಯವನ್ನ ಮಾಡಬಹುದು ಅಂತ ಇಲ್ಲಿ ತಿಳಿಸಿದ್ದಾರೆ. ಪತ್ರಿಜಿಯವರು ಬುಕ್ಸ್ ಫಾರ್ ಶಾರ್ಟ್ಕಟ್ ಟು ಕಂಟಿನೆಂಟ್ ಅಂತ ಹೇಳಿದ್ದಾರೆ. ಅಂದ್ರೆ ಬುಕ್ಸ್ ನಮಗೆ, ನಾವೇನು ಎನ್ಲೈಟ್ಮೆಂಟ್ ಆಗ್ಬೇಕಂದ್ರೆ ನಮಗೆ ಶಾರ್ಟ್ಕಟ್ ವೇ ಅಂದ್ರೆ ಸ್ವಾಧ್ಯಾಯ ಮಾಡ್ಬೇಕು. ಬುಕ್ಸ್ ನಾವು ಧ್ಯಾನ ಮಾಡೋದಕ್ಕಿಂತ ಎಷ್ಟು ಬುಕ್ಸ್ಗಳನ್ನು ಓಡ್ತೀವಿ ಅದು ಕೂಡ ನಮ್ಗೆ ಶಾರ್ಟ್ಕಟ್ ವೇ ಅಂತ ಹೇಳ್ತಾರೆ. ಎನ್ಲೈಟ್ಮೆಂಟ್ ಆಗ್ಲಿಕ್ಕೆ ಬುಕ್ಸ್ಗಳ ಅಧ್ಯಯನ ಮಾಡೋದು ತುಂಬಾ ಮುಖ್ಯ ಅಂತ ತಿಳಿಸಿದ್ದಾರೆ. ಮತ್ತೆ ಧ್ಯಾನದಲ್ಲಿ ನಮಗೆ ಬೇಗನೆ ರಿಯಲೈಸ್ ಆಗುತ್ತದೆ. ಆದ್ರೆ ಪುಸ್ತಕಗಳನ್ನು ಓದುವುದರಿಂದ, ನೋಡಿ ಈಗ ನಾವು ಧ್ಯಾನ ಮಾಡ್ತೀವಿ, ನನಗೇನು ಧ್ಯಾನದಲ್ಲಿ ಏನು ಆಗ್ತಾ ಇಲ್ಲ ಅಂತ ಬಹಳಷ್ಟು ಜನ ಹೇಳೋದನ್ನ ನಾವು ಕೇಳ್ತಾ ಇದೀವಿ. ಧ್ಯಾನ ಕೊಡ್ತೇನೆ, ನನಗೇನು ಆಗಲ್ಲ, ನನ್ಗೇನು ಫೀಲಿಂಗ್ಸ್ ಬರೋದಿಲ್ಲ, ಏನು ನನ್ಗೆ ಕಾಣಿಸಲ್ಲ ಅಂತೆಲ್ಲ ಹೇಳ್ತಿರ್ತೀವಲ್ಲ. ಅದಕ್ಕಿಂತ ನಮಗೆ ಸ್ವಾಧ್ಯಾಯ ಅಂದ್ರೆ ಪುಸ್ತಕಗಳನ್ನು ಓದುವುದರಿಂದ ಅಲ್ಲಿ ಇರುವಂತ ಆಧ್ಯಾತ್ಮಿಕ ಶಾಸ್ತ್ರಜ್ಞರು ಯಾವ ರೀತಿ ಅದನ್ನ ಓದ್ಬೇಕಂದ್ರೆ ಸುಮ್ಮನೆ ಓದುವುದಲ್ಲ, ಅದನ್ನ ಒಂದು ಪುಟವನ್ನ ಓದಿದ ತಕ್ಷಣ ನಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಮತ್ತೆ ಆ ಪುಟವನ್ನು ಓದ್ಬೇಕು. ಅವಾಗ 1ನೇ ಸಲ ಓದ್ದಾಗ ನಮ್ಗೆ ಅರ್ಥ ಆಗುದಿಲ್ಲ, 2ನೇ ಸಲ ಓದ್ದಾಗ ತುಂಬಾ ಅರ್ಥ ಆಗ್ತದೆ. ಅದೇ ರೀತಿ ಆ ಪುಸ್ತಕಗಳನ್ನ ಓದುವುದರಿಂದ, ಹಿರಿಯ ಮಾಸ್ಟರ್ಗಳು ಜ್ಞಾನ ಹಂಚಿಕೆ ಕೇಳುವುದರಿಂದ ಮತ್ತು ಪುಸ್ತಕಗಳನ್ನು ಓದುತ್ತಿರುವ
ಅವಾಗ ನಮ್ಗೇನಾಗ್ತೈತಿ, ನಮ್ಮಲ್ಲಿ ಎನ್ಲೈಟ್ಮೆಂಟ್ ಬೇಗನೆ ಆಗ್ತೈತಿ. ನನಗನ್ಸಿದ್ದು ಹೇಳ್ಬೇಕಂದ್ರೆ, ಪುಸ್ತಕ ಓದ್ತಾ ಓದ್ತಾ ಹೋದಾಗ ನಮ್ಮಲ್ಲಿ ಏನಿದೆ ಅಂತಂದು ನಾನು ನೋಡ್ಕೊಳಕ್ ಆಗ್ತದೆ. ಮತ್ತೆ ಲೈಟ್ ಫೀಲ್ ಆಗ್ತದೆ ನಮ್ಮ ಬಾಡಿ. ಅವಾಗ ಎಷ್ಟೊಂದು ಲೈಟ್ ಫೀಲ್ ಆಗ್ತದೆ. ಅದನ್ನೇ ಪುಸ್ತಕಗಳು ಮಾತ್ರ ಅದನ್ನ ಕೊಡ್ಲಿಕ್ಕೆ ಸಾಧ್ಯ ಅಂತಿಲ್ಲಿ ನಾನು ಹೇಳ್ಬೋದು. ನಂತರ ಓದುತ್ತಾ ಓದುತ್ತಾ ನಮಗೆ ಏನೋ ಉತ್ತರ ಸಿಕ್ಕಂತಾಯ್ತು. ಓದ್ತಿರ್ತೇವೆ, ಒಂದು ಖುಷಿ ಅನಿಸ್ಬಿಡ್ತೈತಿ ನಮ್ಗೆ. ಯಾಕಂದ್ರೆ ನನಗೇನೋ ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಇರ್ತೈತೆ. ಅದಕ್ಕೆ ಪ್ರಶ್ನೆಗೆ ಉತ್ತರ ಈ ಸ್ವಾಧ್ಯಾಯದಿಂದ ಸಿಗುತ್ತದೆ. ಅಲ್ಲಿ ನಮಗೆ ಬೇಕಾದ ಬೇರೆಯವರಿಂದ ಸಿಗುದಿಲ್ಲ. ನನ್ನನ್ನು ನಾನು ಅಂದ್ರೆ ಪುಸ್ತಕದಲ್ಲಿ ಯಾವ ಪಾತ್ರ ಇರ್ತದೆ, ಆ ಪಾತ್ರದಲ್ಲಿ ನಾನು ಹೋಗಿ ಆ ಪುಸ್ತಕವನ್ನು ಓದಿದಾಗ ಅದಕ್ಕೆ ಬೇಕಾಗುವಂತ ಉತ್ತರ ನನಗೆ ಆ ಸ್ವಾಧ್ಯಾಯದಲ್ಲಿ ಸಿಗುತ್ತದೆ. ಅಲ್ಲಿ ಪರಿವರ್ತನೆ ಆಗಲು ನಮಗೆ ತುಂಬಾ ಸಹಾಯಕವಾಗುತ್ತದೆ. ಸ್ವಾಧ್ಯಾಯದಿಂದ ತುಂಬಾ ಅನುಭವಗಳು ಆಗ್ತವೆ. ಈಗ ಹೇಳ್ತೇವಲ್ಲ, ಅನುಭವಗಳ ಹಂಚಿಕೆಯನ್ನು ನಾವು ಕೇಳಿದಾಗ ನೋಡ್ಬೇಕು. ಎಲ್ಲರೂ ಒಬ್ಬ ಹಿರಿಯ ಮಾಸ್ಟರ್ ಬಂದು ಕ್ಲಾಸ್ ಕೊಟ್ಟಾಗ ಎಲ್ಲರೂ ಅವ್ರವ್ರ ಫೀಲಿಂಗು, ಅವ್ರವ್ರ ನೋವು ಇತ್ತು, ನನಗೆ ಆನ್ಸರ್ ಸಿಕ್ತು ಅಂತ ಹೇಳೋದನ್ನ ನಾವು ನೋಡಿದೇವಲ್ಲ. ಆ ರೀತಿ ನನ್ನಲ್ಲಿರುವಂತ ಅನುಭವಗಳಿಗೆ, ಪ್ರಶ್ನೆಗಳಿಗೆ ಉತ್ತರಗಳು ಇಲ್ಲಿ ಸಿಗ್ತವೆ. ಸ್ವಾಧ್ಯಾಯದಿಂದ ನಮ್ಮ ಕರ್ಮಗಳು ಕಳೆಯುತ್ತವೆ. ನೋಡಿ ಎಷ್ಟೊಂದು ಅದ್ಭುತ. ಬರೇ ಸ್ವಾಧ್ಯಾಯ ಮಾಡೋದ್ರಿಂದ ಇದಲ್ಲ, ನಮ್ಮ ಹಿಂದಿನ ಕರ್ಮಗಳು ಕಳೆಯುತ್ತವೆ. ಯಾವ ರೀತಿ ಅಂದ್ರೆ, ಸ್ವಾಧ್ಯಾಯದಿಂದ ನನ್ನ ಪರಿಸ್ಥಿತಿಗೆ ನಾನೇ ಕಾರಣ ಅನ್ನೋದು ಅಲ್ಲಿ ಅರ್ಥ ಆಗ್ಬಿಡ್ತೈತೆ ನಮ್ಗೆ. ಈಗ ನನಗೊಂದು ಕಷ್ಟ ಬಂದಿದೆಯಪ್ಪ ಅಂತಂದ್ರೆ, ಮೊದ್ಲೆಲ್ಲ ನಾನು ಬೇರೆಯವ್ರ ಬೆರಳು ಮಾಡಿ ತೋರಿಸ್ತಿದ್ದೆ. ಆ ಕಷ್ಟಕ್ಕೆಲ್ಲ ಇವರೇ ಕಾರಣ, ನಮ್ಮ ತಂದೆ ತಾಯಿ ಕಾರಣ, ನನಗೆ ಸರಿಯಾದ ಮನೆಗೆ ಮದುವೆ ಮಾಡಿಕೊಟ್ಟಿಲ್ಲ, ಹಿಂಗೆಲ್ಲ ಸುಮ್ಮನೆ ಅವರು ಆಪಾದನೆ ಮಾಡ್ತಿದ್ನಿ. ಈ ಕಷ್ಟಕ್ಕೆ ಕಾರಣ ಏನು, ನಾನೇ ನನ್ನ ಹಿಂದಿನ ಜನ್ಮದಲ್ಲಿ ಏನೋ ಒಂದು ನಾ ತಪ್ಪು ಮಾಡಿದೆ, ಅದಕ್ಕೆ ಇದು ಕಷ್ಟ ಬಂದಿದೆ ಅನ್ನೋದು ನಮಗೆ ಈಗ ರಿಯಲೈಸ್ ಆಗ್ತಾ ಇದೆ. ಅದರಿಂದ ನಮ್ಮ ತಪ್ಪು ಮಾಡಿದ್ದನ್ನ ನಾವು ಒಪ್ಕೊಳ್ತಾ ಇದ್ದೇವೆ ಅಂದ್ರೆ, ಪಶ್ಚಾತ್ತಾಪ ಪಟ್ಟ ತಕ್ಷಣ ನಮ್ಮ ಕರ್ಮಗಳು ಏನಾಗ್ತಾವೋ ಅಲ್ಲಿ ಕ್ಲಿಯರ್ ಆಗ್ತಾ ಬರ್ತವೆ ಅಂತೆ. ಇಲ್ಲಿ ಪಶ್ಚಾತ್ತಾಪದಿಂದ ಕರ್ಮಗಳು ಕ್ಲಿಯರ್ ಆಗ್ತವೆ, ಕರ್ಮ ಬೇಗನೆ ಕಡಿಮೆ ಆಗುತ್ತದೆ ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ. ಆದ್ದರಿಂದ ಪುಸ್ತಕಗಳ ಸ್ವಾಧ್ಯಾಯ ಮಾಡುವುದಲ್ಲದೆ ಆ ವಿಷಯದ ಬಗ್ಗೆ ಚರ್ಚೆ, ಜ್ಞಾನ ಹಂಚಿಕೆ ಮಾಡಿದಾಗ ಇನ್ನಷ್ಟು ಉಪಯೋಗವಾಗುತ್ತವೆ. ಈ ಪುಸ್ತಕಗಳನ್ನು ಪ್ರೀತಿಯಿಂದ ಸ್ವೀಕರಿಸೋಣ, ಹಾಗೂ ಏನೇ ಬಂದರೂ ಅದನ್ನು ಖುಷಿಯಿಂದ ಸ್ವೀಕರಿಸೋಣ ಅಂತ ಹೇಳ್ತಾ ನನ್ನ ಜ್ಞಾನ ಹಂಚಿಕೆಯನ್ನ ಮುಗಿಸ್ತೇನೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.